ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃತಕ ಗೊಬ್ಬರದ ಅಭಾವ ಸೃಷ್ಟಿ ಮಾಡಿದೆ ಎಂದು ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಗೊಬ್ಬರ ಪೂರೈಕೆ ಮಾಡಿದೆ. ಕಠಿಣ ಪರಿಸ್ಥಿತಿಯಲ್ಲೂ ಮೋದಿ ಅವರು ಸಮಸ್ಯೆ ನಿಭಾಯಿಸಿದ್ದಾರೆ. ವಿನಾಕಾರಣ ಗೊಬ್ಬರ ಬಂದಿಲ್ಲ ಅಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡುವುದು ಸರಿಯಲ್ಲ ಎಂದು ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಯೋಜನೆಗಳಿಂದಲೂ ಯಾವುದೇ ಹಣ ಬಂದಿಲ್ಲ. ಚುನಾವಣೆ ಬಂದಾಗ ಸಿಎಂ ಡಿಕೆಶಿ ಅವರು ಗೃಹಲಕ್ಷ್ಮಿ ಹಣ ಹಾಕ್ತಾರೆ. ಇದೀಗ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ ಎಂದು ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ. ಸರ್ಕಾರಿ ಯಂತ್ರ ದುರುಪಯೋಗ ಮಾಡಿಕೊಂಡ್ರೆ ಯಾವುದೇ ಅಧಿಕಾರಿಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನೇಮಕ ಮಾಡಿದ್ವಿ ಘಟನಾಯಕರು BLA2ಗಳನ್ನ. ನಾವು ಏನು ಪಟ್ಟಿ ಕೊಟ್ಟಿದ್ವಿ ನಮ್ಮವ್ರ ವಿಶ್ವಾಸ ತೆಗೆದುಕೊಂಡು ಸರ್ಕಾರ ಇದೆ ಏನಾದರೂ BLA, ಯಾಕಂದರೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ನಿಮಗೆ ಗೊತ್ತಿದೆ. ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಕನಿಷ್ಠ ಒಂದು 15,000 ವೋಟ್ಗಳು ಮೈನಸ್ ಆಗ್ತವೆ. ಈ ಮತದಾರ ಪರಿಶೀಲನೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಭಯ ಬಿಟ್ಟಿದೆ. ಕಳೆದ ವಾರ DK ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯ ಇವರು ಈ ಮತದಾರ ಪಟ್ಟಿ ಕಡ್ಡಾಯ ಬಿದ್ದರೆ ಭರವಸೆ ನಿಲ್ತವೆ ಅಂತ ಹೇಳಿದ್ರು. ಇದು ಒಳ್ಳೆಯದಲ್ಲ. ಮುಖ್ಯಮಂತ್ರಿಗಳಿದ್ದೀರಿ, ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಈ ಹಿಂದೆ ನಿಮ್ಮ ಕಾಲದಲ್ಲೂ ಸಹ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿದೆ. ಅನಗತ್ಯವಾಗಿ ಆರೋಪ ಮಾಡೋದು ವೋಟ್ ಚೋರಿ. ವೆಸ್ಟ್ ಬೆಂಗಾಲ್ ನಿಮ್ಮ ಕತೆ ಏನಾದ್ರು, ಯಾವ ರಾಜ್ಯದಲ್ಲಿ ನಿಮ್ಗೆ ಅಡ್ರೆಸ್ ಇಲ್ಲ. ಕಾಂಗ್ರೆಸ್ ಹಣಬಲ, ತೋಳ್ಬಲ, ಅಧಿಕಾರ ಯಂತ್ರ ದುರುಪಯೋಗ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಗಳು ಆರೋಪ ಮಾಡ್ತೀರಿ. ಮತದಾರ ಪಟ್ಟಿ ಪರಿಷ್ಕರಣೆ ನಾವು ಪ್ರತಿಯೊಂದು ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಎಲ್ಲರೇ ಒಂದು ಕಡೆ ಸರ್ಕಾರಿ ಸೇವಕರ ಕೆಲಸ ಮಾಡೋಕ್ಕೆ, ಸರ್ಕಾರದ ಏಜೆಂಟರ ಕೆಲಸ ಮಾಡಿದ್ರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತೀನಿ. ಇದ್ರ ಜೊತೆಗೆ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಯಾರೂ ಕೇಳಿದ್ದಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಬಸ್ ಯಾರು ಕೊಡಿ ಅಂತ ಕೇಳಿದ. ಚುನಾವಣೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜನರಿಗೆ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ಭರವಸೆ. ಅದು ವಿಳಂಬ ಕೊಟ್ಟರೆ ಇವತ್ತಿಗೆ ಯುವ ನಿಧಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಯುವ ನಿಧಿ ಅಂತ ಯಾರಿಗೂ ಸಿಕ್ಕಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿ ಬಸ್ಗಳು ಪರದಾಡ್ತವೆ. ಗೃಹಲಕ್ಷ್ಮಿ ಸಮಯ ಚುನಾವಣೆ ಬಂದಾಗ ಅಷ್ಟೇ ನಿಮಗೆ ಗೃಹಲಕ್ಷ್ಮಿ ನೆನಪಾಗುತ್ತೆ. ಮಹಿಳೆಯರು ಚುನಾವಣೆ ಬಂದಾಗ 1 ತಿಂಗಳು 2 ತಿಂಗಳು ಆಗ್ಬಿಡ್ತಾರೆ. ಲೋಕಸಭೆ ಇರ್ಬೋದು, ಉಪಚುನಾವಣೆ ಇರ್ಬೋದು. ಮತ್ತೆ ಇನ್ನು ಸಂದೇಶ ವಯಸ್ಸಾದಂಥವ್ರು ಪ್ರತಿ ದಿವಸ ನನಗೆ 4-5 ಜನ ಕರೆ ಮಾಡ್ತಾರೆ ಹಳ್ಳಿಗಳಿಂದ. ನಮಗೆ ಸರ್ಕಾರ ಹಣ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ನಿನ್ನೆ ದಿವಸ ಕಳೆದ 1 ವಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಇದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಇರಲಿಲ್ವಾ? ಈಗ ಹೊಸದಾಗಿ ಅರ್ಜಿ ಹಾಕಬೇಕು. ಅಲ್ಲಿ 2 ತಿಂಗಳು 3 ತಿಂಗಳು ಹೋಗ್ಬಿಡುತ್ತೆ ಅರ್ಜಿ ಹಾಕಿ. ಮತ್ತೊಂದು ಅಂದರೆ ಸರ್ಕಾರ ದಿವಾಳಿ ಆಗಿದೆ, ಬೊಕ್ಕ ಖಾಲಿಯಾಗಿದೆ. ಅದಕ್ಕೋಸ್ಕರ ಈ ರೀತಿ ಮರುಪರಿಷ್ಕರಣೆ, ಮರು ಅರ್ಜಿ ಹಾಕ್ಬೇಕಂತೇಳಿ ಜನರಿಗೆ ಮೋಸ ಮಾಡ್ತಿದ್ದೀರಿ, ವಂಚನೆ ಮಾಡ್ತಿದ್ದೀರಿ. ಇದನ್ನು ತಕ್ಷಣ ನೀವು ಜನರಿಗೆ ತೊಂದರೆ ಕೊಟ್ಟರೆ ವಯೋವೃದ್ಧರಿಗೂ ಸಂಬಳ ಬರ್ತಾ ಇಲ್ಲ. ಅಂಥಕ್ಕೆಲ್ಲ ಆಡಿಯೋ ಇದೆ. ವಯೋವೃದ್ಧರಿಗೂ ಸಂಬಳ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ. ಈಗ ನೀವು ಪರಿಷ್ಕರಣೆ ಮಾಡಿದರೆ ಚುನಾವಣೆ ಸಂದರ್ಭದಲ್ಲಿ ನೆನಪಿರಲಿಲ್ಲ. ಅಂದರೆ ಒಂದು ಕಡೆ ರೈತ ವಿರೋಧಿ ಸರ್ಕಾರ, ಇನ್ನೊಂದು ಕಡೆ
ಈ ರೀತಿ ಜನರಿಗೆ ಮೋಸ ಮಾಡಕ್ಕೆ ಹೊರಟಿದ್ದಾರೆ. NPS OPS ಮಾಡ್ತೀವಿ ಅಂತ ಹೇಳಿದ್ರಿ, ಪ್ರಣಾಳಿಕೆಯಲ್ಲಿ ಸೇರಿಸಿದ್ರಿ. ಇದುವರೆಗೂ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದ್ದಾಗ ಅಥವಾ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ಇವರು ಮುಖ್ಯಮಂತ್ರಿಗಳಾದ ಮೇಲೆ ಎಲ್ಲೂ NPS ನೌಕರ ಬಗ್ಗೆ ಮಾತಾಡ್ತಲ್ಲ. ತಕ್ಷಣ ನೀವು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರಿ, ಸರ್ಕಾರಿ ನೌಕರಿಗೆ NPS OPS ಮಾಡಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇನ್ನು SIR ವಿಷ್ಣು ಸಹಸ್ರ ಯಾಗವನ್ನು ಮಾಡ್ತಾ ಇದ್ದೀವಿ. ಮೋದಿಯವರಿಗೆ ಒಳ್ಳೆಯದ ಅಷ್ಟೇ ಅಲ್ಲ, ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ, ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾವ ಸರ್ ಯಾಗ ವಿಷ್ಣು ಸಹಸ್ರ ಹಾಕಿರಲ್ಲ 11 ಗಂಟೆಗೆ ಬೆಳಗ್ಗೆ ಬರ್ರಿ ನೀವು 11 ಗಂಟೆ. ಯೂರಿಯಾ ಮತ್ತು DAP ಇತರ ರಸಗೊಬ್ಬರಗಳು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಸರ್ಕಾರ. ಇದರಲ್ಲಿ ನೇರವಾಗಿ ಸರ್ಕಾರದ ವೈಫಲ್ಯವನ್ನು ನಾವು ಖಂಡಿಸ್ತಿದ್ದೀವಿ. ಒಂದು ಕಡೆ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿ ಮಾಡಿ ಯೂರಿಯಾ ಮತ್ತು ಇತರ ರಸಗೊಬ್ಬರಗಳ ಮೇಲೆ ಯಾವುದೇ ರೈತರು ಅಂಗಡಿಗಳಿಗೆ ಹೋದರೆ ಬಿಲ್ ಕೊಡ್ತಾ ಇಲ್ಲ, ದರನೂ ಜಾಸ್ತಿ ಮಾಡಿದ್ದಾರೆ. ಒಂದೊಂದು ಬ್ಯಾಗಿಗೆ 100 ರೂಪಾಯಿ ಮೇಲೆ ಹೆಚ್ಚು ಕೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರುಗಳು ಕೇಂದ್ರ ಸರ್ಕಾರ ಮೇಲೆ ಗೂಬೆ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಮುಂಗಾರಿ ಬೆಳೆಗಳಿಗೆ ಗೊಬ್ಬರವನ್ನು, ರಸಗೊಬ್ಬರ ಪೂರೈಸಿದೆ. ಅನಗತ್ಯವಾಗಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅನಿವಾರ್ಯ ಏನು ಬಿಕ್ಕಟ್ಟಿದೆ, ಇರಾನ್ ಇಸ್ರೇಲ್ ಮಧ್ಯೆ ಬೇಕಿದೆ, ಆದರೂ ಸಹ ಪೆಟ್ರೋಲ್, ಡೀಸೆಲ್, ರಸಗೊಬ್ಬರದ ಕೊರತೆಯನ್ನು ಆಗಿಲ್ಲ. ಕಾಲ ಕಾಲಕ್ಕೆ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಎಲ್ಲೂ ಪೆಟ್ರೋಲ್ ಬಂಕ್ಗಳು ಬಂದೆ ಕಿಲೋಮೀಟರ್ಗಳಿಗೆ ಕ್ಯೂ ಇಲ್ಲ. ಬೇರೆ ದೇಶಗಳಿಗೆ ಪೆಟ್ರೋಲ್, ಡೀಸೆಲ್ ಮುಂದೆ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಂತಿರೋದನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ. ನಮ್ಮ ದೇಶದಲ್ಲಿ ಅಂಥ ಪರಿಸ್ಥಿತಿ ಬಂದಿಲ್ಲ. ಅನಗತ್ಯವಾಗಿ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ನಾವು ಹೇಳ್ತಿದ್ವಿ, ಕಳೆದ 1 ತಿಂಗಳಿಂದ ಸರ್ಕಾರ, ಕೃಷಿ ಸಚಿವರು ಇರ್ಬೋದು, ಅಥವಾ ಯಾವುದೇ ಸಚಿವರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಮ್ಮ ರಾಜ್ಯಕ್ಕೆ ಎಷ್ಟು ಬೇಡಿಕೆ ಇದೆ, ಎಷ್ಟು ಮುಂಗಾರಿ ಬೆಳೆ ಬಿತ್ತನೆ ಮಾಡ್ತಾರೆ, ಇದು ಮಾಹಿತಿನೇ ಇಲ್ಲ. ಈಗ ಎಲ್ಲ ಕಡೆ ರೈತರು ಪರದಾಟ ಮಾಡಿದ ಮೇಲೆ ರಸಗೊಬ್ಬರ ಕೊರತೆ ಇದೆ ಅಂತ ಹೇಳ್ತಾರೆ, ಕೇಂದ್ರ ಸರ್ಕಾರ ಆರೋಪ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ಈ ಕಳೆದ ವರ್ಷವೂ ಸಹ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಅಧಿಕಾರಿಗಳಿರ್ಬೋದು, ಸರ್ಕಾರ ಯಾವುದೇ ಚುನಾಯಿತ ಬಂದಿರೋದು ರಸಗೊಬ್ಬರದ ಬೆಲೆ ಜಾಸ್ತಿ ಮಾರಾಟ ಮಾಡಿದರೆ ದಿವಸ ರೈತರು ಕರೆ ಮಾಡ್ತಾರೆ ನಮಗೆ ಎಲ್ಲ ಕಡೆ. ಇದು ಕೇವಲ ನಮ್ಮ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ರೈತ ವಿರೋಧಿ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ
ನಾನು ಸರ್ಕಾರ ವಿರುದ್ಧ ಎಚ್ಚರಿಕೆಯನ್ನು ಕೊಡ್ತಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.